Cricket is no less than a religion in India, and India and Pakistan match is one of the most important days for cricket fans. As the country prepares for India-Pakistan World Cup match on October 14th, fans in Bengaluru are performing special POOJA, praying for the win of the Indian team. As the cricket team prepares for the match, the cricket team devotees enthusiastically perform a full-fledged POOJA with flowers and Pandit chanting the prayers. The anticipation for the India-Pakistan match is in the air across the country. This is a World Cup we are going on now. See how the Indian teams are playing now, it's very good. You can see the Asia Cup also, how they played against Sri Lanka, against Pakistan. Tomorrow is a very crucial match for us. See, every matches are very crucial, but every India and Pakistan is very crucial match. See, this is a World Cup tomorrow we are facing. The India should get nice play, and because of that we are praying for Indian team. ಸ್ಪೆಷಲ್ ಅಂದರೆ ಈಗ 2023 ಏನೋ ಒಂದು ವಿಶ್ವಕಪ್ ಒಂದು ವರ್ಲ್ಡ್ ಕಪ್ ಬರ್ತಾ ಇದೆಯೋ, ಇದೇ ಕಪ್ಪಲ್ಲಿ ನಾಳೆ ಇರುವಂಥ ಪಾಕಿಸ್ತಾನ ಹಾಗೂ ಇಂಡಿಯಾ ಮ್ಯಾಚಲ್ಲಿ ಇಂಡಿಯಾ ಮತ್ತು ಭಾರತ ತಂಡ ವಿನ್ ಆಗಲಿ. ಅದೇ ರೀತಿ 2023ರಲ್ಲಿ ನಮ್ಮ ಇಂಡಿಯಾ ಟೀಮು ಒಂದು ವರ್ಲ್ಡ್ ಕಪ್ಪನ್ನು ನಮಗೆ ಗೆದ್ದು ತರಲಿ ಈ ವರ್ಷ ಅಂತ ಹೇಳ್ಬಿಟ್ಟು ಒಂದು ವಿಜಯಲಕ್ಷ್ಮಿ ಹೋಮವನ್ನು ಮಾಡಿದ್ದೀವಿ. ಅದೇ ರೀತಿ ಪ್ಲೇಯರ್ಗೆಲ್ಲರಿಗೂ ಅಸ್ವತ್ ಬಿದ್ದು ಗಾಯ ಆಗಬಾರ್ದು ಅಂತ ಚಂಡಿಕ ಹೋಮ ಮಾಡಿದ್ದೀವಿ. ಚಂಡಿಕ ಹೋಮದಿಂದ ಆರೋಗ್ಯವಾಗಿರ್ತಾರೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ವಿಜಯಲಕ್ಷ್ಮಿ ಹೋಮದಿಂದ ನಮ್ಮ ಇಂಡಿಯಾ ಟೀಮ್ ಈ ಸರಿ ವರ್ಲ್ಡ್ ಕಪ್ ಹೊಡೆಯುತ್ತೆ ಅಂತ ಒಂದು ವಿಜಯಲಕ್ಷ್ಮಿ ಹೋಮವನ್ನು ಮಾಡಿದ್ದೀವಿ. ಇವತ್ತು ಈ ವಿಶ್ವ ವರ್ಲ್ಡ್ ಕಪ್ ಅಂತ ಏನು ಭಾರತ ದೇಶದಲ್ಲಿ ನಡೀತಾ ಇದೆ, ಈ ಬಾರಿನೂ ನಮ್ಮ ಇಂಡಿಯಾನೇ ಈ ಕಪ್ನ ಹೊಡಿಬೇಕು. ಅದರಲ್ಲೂ ನಾಳೆ ನಡೀತಕ್ಕಂತಹ ಏನು ಪಾಕಿಸ್ತಾನ್ ಮ್ಯಾಚ್ ಇದೆ ಇಂಡಿಯಾ ಮೇಲೆ, ಆ ಮ್ಯಾಚ್ನಲ್ಲಿ ಜಯಗೊಳಿಸ್ತೀವಿ. ಮತ್ತೊಮ್ಮೆ ವಿಶ್ವದಲ್ಲಿ ನಂಬರ್ 1 ಟೀಮ್ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ನಮ್ಮ ಇಂಡಿಯಾ ಟೀಮ್ ಒಬ್ಬರೇ ಇದಕ್ಕೋಸ್ಕರ ಈ ಹೋಮ ಮಾಡಿಸ್ತಾ ಇದ್ದೀವಿ. ಇದರಿಂದ ಅವ್ರಿಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರಬೇಕು, ನಮ್ಮ ಪ್ಲೇಯರ್ಸ್ಗಳಿಗೆ ಎಲ್ಲರಿಗೂ ಪಾಸಿಟಿವ್ ಆಗಿ ಥಿಂಕಿಂಗ್ ಬರಬೇಕು, ಒಳ್ಳೆ ಹೆಲ್ತ್ ಬರಬೇಕು ಅನ್ನೋದಕ್ಕೋಸ್ಕರ ಈ ಹೋಮದ ಮುಖಾಂತರದಿಂದ ಮತ್ತೊಂದು ಬಾರಿ ಇಂಡಿಯಾಗೆ ಜೈಬೇರಿ ಗಳಿಸಿ ಪಾಕಿಸ್ತಾನ ಜೊತೆಗೆ ವಿಶ್ವಕಪ್ನ ನಾವು ಹೊಡೆದೇ ಹೊಡಿತೀವಿ ಅನ್ನೋದನ್ನು ಮುನ್ನೆಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ.